ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಸದ್ಯ ಈ ವರ್ಷವನ್ನ ನಾವು ಚುನಾವಣಾ ವರ್ಷ ಅಂತ ಕರಿತಿದ್ವಿ. ಬರೀ ಚುನಾವಣಾ ವರ್ಷ ಅಲ್ಲ, ಅತಿ ದೊಡ್ಡ ಚುನಾವಣಾ ವರ್ಷ ಅಂತ ಹೇಳಿ. ಕಾರಣ ಏನಪ್ಪಾ ಅಂದ್ರೆ 4 ಕೇಂದ್ರಾಡಳಿತ ಪ್ರದೇಶ, ಒಂದು ರಾಜ್ಯಕ್ಕೆ ಚುನಾವಣೆ ನಡೀತಾ ಇದೆ. ಒಂದು ತಮಿಳುನಾಡು, ಮತ್ತೊಂದು ಪಶ್ಚಿಮ ಬಂಗಾಳ, ಅದೇ ರೀತಿಯಾಗಿ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶ, ಅದೇ ರೀತಿಯಾಗಿ ಕೇರಳದಲ್ಲೂ ಕೂಡ ಚುನಾವಣೆ ನಡೀತಾ ಇದೆ. ಅದೇ ರೀತಿಯಾಗಿ ಅಸ್ಸಾಂನಲ್ಲಿ ಪ್ರತಿಯೊಂದು ರಾಜ್ಯವೂ ಕೂಡ ಬಹಳ ಕುತೂಹಲ ಮೂಡಿಸಿದೆ. ಅದನ್ನು ಸ್ವಲ್ಪ ಪಕ್ಕಕ್ಕಿಡೋಣ. ಅದೇ ಚುನಾವಣೆಯ ಜೊತೆಗೆ ನಮ್ಮ ರಾಜ್ಯದಲ್ಲೂ ಕೂಡ ಚುನಾವಣಾ ದಂಗಲ್ ಅಂತ ಏನ್ ಕರಿತೀವಿ ಅದು ಏರ್ಪಡುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಕಾರಣ 2 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀತಾ ಇದೆ. ಒಂದು ಬಾಗಲಕೋಟೆ, ಅಲ್ಲಿ ಹಾಲಿ ಶಾಸಕರಾಗಿದ್ದಂತ ಕಾಂಗ್ರೆಸ್ನ HY ಮೇಟಿ ವಿಧಿವಶರಾಗ್ತಾರೆ. ಅವರಿಗೆ ಸಾಕಷ್ಟು ವಯಸ್ಸು ಕೂಡ ಆಗಿತ್ತು. ಹೀಗಾಗಿ ಅವರಿಂದ ತೆರವಾದಂತ ಕ್ಷೇತ್ರಕ್ಕೆ ಉಪಚುನಾವಣೆ ನಡೀತಾ ಇದೆ. ಮತ್ತೊಂದು ದಾವಣಗೆರೆ ದಕ್ಷಿಣ. ಇಡೀ ದೇಶದ ಅತ್ಯಂತ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪರವರು ಕಾಂಗ್ರೆಸ್ನಿಂದ ಹಾಲಿ ಶಾಸಕರಿದ್ರು. ಅವರು ನಿಧನರಾದಂತ ಕಾರಣಕ್ಕಾಗಿ ತೆರವಾದಂತ ಕ್ಷೇತ್ರ, ಈಗ ಅಲ್ಲಿ ಕೂಡ ಚುನಾವಣೆ ನಡೀತಾ ಇದೆ. ಈ 2 ಕ್ಷೇತ್ರ ಯಾಕೆ ಇಷ್ಟರ ಮಟ್ಟಿಗೆ ಕುತೂಹಲ ಮೂಡಿಸಿದ್ವು ಅಂದ್ರೆ, ಅದು ಟಿಕೆಟ್ಗೋಸ್ಕರ ವಿಪರೀತವಾದಂತ ಪೈಪೋಟಿ ಇತ್ತು. ಬಿಜೆಪಿಯಲ್ಲಿ ಹೇಳ್ಕೊಳ್ಳುವಂತ ಪೈಪೋಟಿ ಅಂತದೇನು ಕೂಡ ಕಾಣಿಸ್ತಾ ಇರಲಿಲ್ಲ. ವಿಪರೀತ ಆಕಾಂಕ್ಷಿಗಳು ಎನ್ನುವ ರೀತಿಯಲ್ಲೂ ಕೂಡ ಇರಲಿಲ್ಲ. ಆದರೆ ವಿಪರೀತ ಆಕಾಂಕ್ಷಿಗಳಿದ್ದು, ವಿಪರೀತ ಪೈಪೋಟಿ ಕಂಡು ಬರ್ತಿದ್ದು ಅದು ಕಾಂಗ್ರೆಸ್ನಲ್ಲಿ. ಒಂದು ಕಡೆಯಿಂದ ಬಾಗಲಕೋಟೆಯಲ್ಲೂ ಕೂಡ ಪೈಪೋಟಿ ಇತ್ತು, ಮತ್ತೊಂದು ಕಡೆಯಿಂದ ದಾವಣಗೆರೆ ದಕ್ಷಿಣದಲ್ಲೂ ಕೂಡ ಇತ್ತು. ಬಾಗಲಕೋಟೆಯಲ್ಲಿ ಬಹಳ ಅಚ್ಚರಿ ಅನ್ನೋದಕ್ಕಿಂತ ಒಂಥರ ವಿಚಿತ್ರ ಪ್ರಸಂಗ ಏನಪ್ಪಾ ಅಂದ್ರೆ, ಬಾಗಲಕೋಟೆಯಲ್ಲಿ ಪೈಪೋಟಿ ಇದ್ದಿದ್ದು ಯಾರಪ್ಪ ಅಂದ್ರೆ HY ಮೇಟಿ ಹಾಲಿ ಶಾಸಕರು ನಿಧನರಾದ್ರಲ್ಲ, ಅವರ ಮಕ್ಕಳ ನಡುವೆ ಪೈಪೋಟಿ ಇತ್ತು. ಆ ಮಕ್ಕಳನ್ನ ಬಿಟ್ಟರೆ ಬೇರೆಯವರ ಹೆಸರೇ ಅಲ್ಲಿ ಕೇಳಿ ಬರ್ತಾ ಇರಲಿಲ್ಲ. ಯಾವ ಪ್ರಜಾಪ್ರಭುತ್ವ ಗೊತ್ತಿಲ್ಲ. ಇನ್ನು ದಾವಣಗೆರೆ ದಕ್ಷಿಣಕ್ಕೆ ಬಂದ್ರೆ, ಅಲ್ಲಿ ಶಾಮನೂರು ಶಿವಶಂಕರಪ್ಪನವರ ಕುಟುಂಬದವರು ಟಿಕೆಟ್ಗೋಸ್ಕರ ಪಟ್ಟನ್ನ ಹಿಡಿದಿದ್ರು. ಇನ್ನೊಂದು ಕಡೆಯಿಂದ ಅಲ್ಪಸಂಖ್ಯಾತ ಮತಗಳು ಜಾಸ್ತಿ ಇರುವಂತ ಕಾರಣಕ್ಕಾಗಿ ಮುಸ್ಲಿಂ ಸಮುದಾಯದವರು ಕೂಡ ನಮಗೆ ಟಿಕೆಟ್ ಬೇಕು ಅಂತ ಕೇಳ್ತಾ ಇದ್ರು. ಅದರ ಆಚೆಗೂ ಕೂಡ ಒಂದಷ್ಟು ಪೈಪೋಟಿ, ಒಂದಷ್ಟು ಒತ್ತಡ ಅಂತದೆಲ್ಲವೂ ಕೂಡ ಇತ್ತು. ಒಟ್ಟಾರೆಯಾಗಿ 2 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ವಿಪರೀತವಾದಂತಹ ಪೈಪೋಟಿ ಇತ್ತು. ಅಂತಿಮವಾಗಿ ಕಾಂಗ್ರೆಸ್ನಲ್ಲಿ ಇದೀಗ ಟಿಕೆಟ್ ಘೋಷಣೆ ಆಗಿದೆ. ಯಾರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಈ ಕಾಂಗ್ರೆಸ್ನವರು? ಮತ್ತೊಮ್ಮೆ ಕುಟುಂಬದವರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ನಾನು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿಚಾರವನ್ನು ಮಾತಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಬೇಕು. ಇಲ್ಲಿ ಬಾಗಲಕೋಟೆಯಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಅಂದ್ರೆ, HY ಮೇಟಿಯ ಕಿರಿಯ ಮಗ ಆಗಿರುವಂತ ಉಮೇಶ್ ಮೇಟಿ ಅಂತ ಹೇಳಿ ಅವರ ಹೆಸರು, ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಯಾರಿಗೆ ಅಂದ್ರೆ, ಕೊನೆಯದಾಗಿ ಅಲ್ಲಿ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಆಗಿರುವಂತ ಸಮರ್ಥ ಶಾಮನೂರ್ಗೆ ಇದೀಗ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಈ ಕಾಂಗ್ರೆಸ್ಗೆ ಇದ್ದಂತ ಒಂದು ಇದೇನಪ್ಪಾ ಅಂದ್ರೆ, ಹಣೆಪಟ್ಟಿ ಏನಪ್ಪಾ ಅಂದ್ರೆ, ಇವರು ಕುಟುಂಬದ ಪಕ್ಷ, ಕುಟುಂಬದವರೇ ಇಲ್ಲಿ ಆಡಳಿತವನ್ನು ನಡೆಸ್ತಾರೆ, ಕುಟುಂಬದವರಿಗೆ ಇಲ್ಲಿ ಟಿಕೆಟ್ ಅನ್ನು ಕೊಡ್ತಾರೆ ಅಂತ ಹೇಳಿ. ಆದ್ರೆ ಅದರಿಂದ ಹೊರಬರುವಂತ ಕನಿಷ್ಠ ಪ್ರಯತ್ನವನ್ನು ಕೂಡ ಈ ಕಾಂಗ್ರೆಸ್ ನಾಯಕರು ಮಾಡ್ತಾ ಇಲ್ಲ. ಈಗ ಎಲ್ಲಿದ್ದೀವಿ ಹೇಳಿ? 2026 ಸಂದರ್ಭದಲ್ಲಿ ಇದ್ದೀವಿ. ಇದನ್ನ ಡಿಜಿಟಲ್ ಯುಗ, ಯುಗ, ಹಾಗೆ ಹೀಗೆ ಅಂತ ಕರಿತಿದ್ದೀವಿ. ಇಷ್ಟೆಲ್ಲ ಆದರೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಸೋಲ್ತಾ ಇದ್ರೂ ಕೂಡ, ಬೇರೆ ಬೇರೆ ಹೊಸದಾಗಿ ಯಾವುದೇ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗದಿದ್ರೂ ಕೂಡ ಈ ಕಾಂಗ್ರೆಸ್ನವರು ಬುದ್ಧಿ ಕಲಿಯುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಮತ್ತು ಹೋಗಿ ಬಂದು ಕುಟುಂಬದವರಿಗೆ ಟಿಕೆಟ್ ಕೊಡೋದು. ಅವ್ರು ಯೋಚನೆ ಮಾಡೋದು ಏನು ಹೇಳಿ? ಕೇವಲ ಆ ಚುನಾವಣೆಯನ್ನ ಮಾತ್ರ. ಈ ಚುನಾವಣೆಯಲ್ಲಿ ನಮಗೆ ನಷ್ಟ ಆಗಬಾರ್ದು ಅನ್ನುವ ರೀತಿಯಲ್ಲಿ. ಆದ್ರೆ ಬಿಜೆಪಿ ಯೋಚನೆ ಆ ರೀತಿಯಾಗಿರೋದಿಲ್ಲ. ನಾನು ಎಲ್ಲ ಯಾರನ್ನೋ ಹೊಗಳ್ತಾ ಇದ್ದೀನಿ, ಯಾರನ್ನೋ ತೆಗೊಳ್ತಾ ಇದ್ದೀನಿ ಅಂತಲ್ಲ. ಬಿಜೆಪಿ ಯೋಚನೆ ಆ ರೀತಿಯಾಗಿರೋದಿಲ್ಲ. ಅವ್ರು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾರೆ. ಈ ಚುನಾವಣೆ ಹೋದ್ರೆ ಹೋಯ್ತು, ಮುಂದಿನ ಚುನಾವಣೆ ನಾವು ಗಟ್ಟಿಯಾಗಿ ಬಾವುಟವನ್ನು ಊರಬೇಕು ಅಂತೇಳಿ. ಹೀಗಾಗಿ ಅವರಲ್ಲಿ ಒಂದಷ್ಟು ಹೊಸ ಪ್ರಯತ್ನ ನಡೆಯುತ್ತೆ. ಹೊಸ ರೀತಿಯಾಗಿ ಒಂದಷ್ಟು ಬೇರೆ ಬೇರೆಯವರು ಟಿಕೆಟ್ ಕೊಡುವಂತ ಪ್ರಯತ್ನ ಆಗುತ್ತೆ. ಆದ್ರೆ ಕಾಂಗ್ರೆಸ್ನವರು ಅಂಥದ್ದೊಂದು ಪ್ರಯತ್ನವೇ ಆಗೋದಿಲ್ಲ. ಅವರು ಮತ್ತೊಮ್ಮೆ ಹೋಗಿ ಬಂದು ಆ ಕುಟುಂಬಕ್ಕೆ ಜೋತು ಬೀಳ್ತಾರೆ. ಇನ್ನು ಈ ಪಕ್ಷ ಉದ್ಧಾರ ಆಗೋದಿಕ್ಕೆ ಸಾಧ್ಯವಾ? ಅಥವಾ ಈ ಪಕ್ಷದಿಂದ ನಾವೇನಾದ್ರೂ ಹೊಸತನವನ್ನ ಬಯಸುವ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವಾ? ಅಥವಾ ಈ ಪಕ್ಷದಿಂದ ನಾವೇನಾದ್ರೂ ಪ್ರಯೋಗವನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವಾ? ನೋಡಿ, 2 ವಿಧಾನಸಭಾ ಕ್ಷೇತ್ರಗಳನ್ನು ತೆಗೆದುಕೊಳ್ಳಿ. ನಮ್ದು ಏನಂತ ಹೇಳ್ತೀವಿ ಹೇಳಿ? ನಮ್ದು ಇದೊಂದು ಪ್ರಜಾಪ್ರಭುತ್ವ ರಾಷ್ಟ್ರ. ಇಲ್ಲಿ ಎಲ್ರಿಗೂ ಕೂಡ ಅಧಿಕಾರ ಸಿಗಬೇಕು. ಜಾತಿ, ಶ್ರೀಮಂತಿಕೆ, ಮತ್ತೊಂದು ಮಗದೊಂದು ಎಲ್ಲವನ್ನೂ ಕೂಡ ಮೀರಿ ಎಲ್ರಿಗೂ ಕೂಡ ಅಧಿಕಾರ ಸಿಗಬೇಕು ಅಂತ ಹೇಳಿ. ನಮ್ಮ ಜನ ಹೇಗೆ ಅಂದ್ರೆ, ರಾಷ್ಟ್ರೀಯ ಪಕ್ಷಗಳಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಅವರಿಗೆ ಓಟ್ ಹಾಕ್ತಾರೆ, ಬಿಟ್ರೆ ಜನ ಕೂಡ ಬೇರೆ ಕಡೆಗೆ ಯೋಚನೆ ಮಾಡೋದಿಲ್ಲ. ನಾವೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಕುರಿ ಮಂದೆಗಳ ರೀತಿಯಲ್ಲಿ ಆಗ್ಬಿಟ್ಟಿದ್ದೀವಿ. ಮೊದಲು ನಮಗೆ ನಾವು ಉಕ್ಕೊಳ್ಬೇಕು ಚೀತು ಅಂತ ಹೇಳಿ. ಅಷ್ಟು ದರಿದ್ರದವರಾಗ್ಬಿಟ್ಟಿದ್ದೀವಿ ನಾವೆಲ್ಲರೂ ಕೂಡ. ಈ ರಾಷ್ಟ್ರೀಯ ಪಕ್ಷಗಳು ಯಾರು ಟಿಕೆಟ್ ಕೊಡ್ತಾರೆ ಅವರಿಗೆ ನಾವು ಓಟ್ ಹಾಕ್ತೀವಿ, ಬಿಟ್ರೆ ಅದರ ಆಚೆಗೆ ನಾವು ಆಲೋಚನೆಯನ್ನ ಮಾಡೋದಿಲ್ಲ. ಅಷ್ಟು ಮಂಕುಗಳಾಗ್ಬಿಟ್ಟಿದ್ದೇವೆ ನಾವು. ಕುತ್ಕೊಂಡು ನಾವು ಬೇರೆ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ನಾವೆಲ್ಲರೂ ಕೂಡ ಭಾಷಣ ಬಿಗಿತಿರ್ತೀವಿ, ಅಥವಾ ಬೇರೆ ಬೇರೆ ಮಾತನಾಡ್ತಿರ್ತೀವಿ. ನಮ್ಮ ದೇಶ ಉದ್ಧಾರ ಆಗೋದಿಲ್ಲ, ನಮ್ಮ ದೇಶ ಹಾಗಿದೆ, ನಮ್ಮ ದೇಶ ಹೀಗಿದೆ ಅಂತ ಹೇಳಿ. ಕೊನೆಯದಾಗಿ ನಾಚಿಕೆ, ಮಾನ ಮರ್ಯಾದೆ ಬಿಟ್ಟಂತ ನಾವುಗಳು ಮಾಡೋದೇನು ಹೇಳಿ? ಈ ರಾಷ್ಟ್ರೀಯ ಪಕ್ಷಗಳು ಯಾರಿಗೆ ಟಿಕೆಟ್ ಕೊಡ್ತಾರೆ ಅವರಿಗೆ ನಾವು ಓಟನ್ನು ಹಾಕ್ತೀವಿ. ಅದನ್ನು ಕೂಡ ಪಕ್ಕಕ್ಕಿಡೋಣ. ಈಗ ನೋಡಿ, ಈಗ ಬಾಗಲಕೋಟೆಯ ವಿಚಾರಕ್ಕೆ ಬರೋದಾದ್ರೆ, ಈ HY ಮೇಟಿ ಇದ್ದಾರಲ್ಲ, ಅವರು 2008ರಿಂದಲೂ ಕೂಡ, ಮುಂಚೆ ಅವ್ರದ್ದೊಂದು ಬೇರೆ ವಿಧಾನಸಭಾ ಕ್ಷೇತ್ರ ಇತ್ತು, ಜನತಾದಳದಲ್ಲಿದ್ರು. ಅದಾದ ನಂತರ ಕ್ಷೇತ್ರ ವಿಂಗಡಣೆ ಆಯಿತು, ಆ ಕ್ಷೇತ್ರವೇ ಹೊರಟೋಯ್ತು. ಈ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ HY ಮೇಟಿ ಬರ್ತಾರೆ. ಸಿದ್ದರಾಮಯ್ಯನವರ ಜೊತೆಗೆ ಅವರು ಕಾಂಗ್ರೆಸ್ಗೆ ಬರ್ತಾರೆ. ಸಿದ್ದರಾಮಯ್ಯನವರ ಆಪ್ತ ಗೆಳೆಯ. 2008ರಿಂದಲೂ ಕೂಡ ಕಾಂಗ್ರೆಸ್ ಯಾರಿಗೆ ಟಿಕೆಟ್ ಕೊಡ್ತಾ ಇದೆ ಅಂದ್ರೆ, ಈ HY ಮೇಟಿ ಅವರಿಗೆ ಟಿಕೆಟ್ ಅನ್ನು ಕೊಡ್ತಾ ಇದೆ.
ಹೀಗಾಗಿ ಅಲ್ಲಿ ಬೇರೆಯವರು ಸ್ಪರ್ಧೆ ಮಾಡೋದಕ್ಕೆ ಅವಕಾಶವೇ ಸಿಕ್ಕಿಲ್ಲ, ಬೇರೆಯವರಿಗೆ ಅಧಿಕಾರ ಹಿಡಿಯೋದಕ್ಕೆ ಅವಕಾಶವೇ ಸಿಕ್ಕಿಲ್ಲ. ಬಾಗಲಕೋಟೆ ಅಂದ್ರೆ HY ಮೇಟಿ, ಅವರ ಆಪೋಸಿಟ್ ಇದ್ದಂತ ವೀರಣ್ಣ ಚರಂತಿಮಠ, ಅವರ ಹೆಸರು ಮಾತ್ರ ನಮಗೆ ನೆನಪಾಗ್ತಾ ಇತ್ತು. ಈಗ ಯಾರಿಗೆ ಟಿಕೆಟ್ ಕೊಟ್ಟರು ಅಂದ್ರೆ ಆ ಬಾಗಲಕೋಟೆಯಲ್ಲಿ ಅದೇ HY ಮೇಟಿ ಮಗ ಆಗಿರುವಂತ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಇದು ಹಾಗೆ ಮುಂದುವರ್ಕೊಂಡು ಹೋಗುತ್ತೆ. ಅವ್ರ ಮಗ, ಅವ್ರ ಮೊಮ್ಮಗ, ಅದಾದ ಬಳಿಕ ಅವರ ಮರಿ ಮಗ, ಬರೀ ಇವರೇ ಅಲ್ಲಿ ಕುರ್ಚಿಗೆ ಟವೆಲ್ ಹಾಕ್ತಾರೆ ಬಿಟ್ರೆ ಬಾಗಲಕೋಟೆಯಲ್ಲಿ ಜನಸಾಮಾನ್ಯರು ಅಧಿಕಾರವನ್ನ ಹಿಡಿಯೋದು ಕನಸು ಎನ್ನುವಂತ ರೀತಿಯಲ್ಲಿ ಆಗಿಬಿಟ್ಟಿದೆ. ಎಂಥ ದರಿದ್ರ ವ್ಯವಸ್ಥೆ. ಈಗ ದಾವಣಗೆರೆ ದಕ್ಷಿಣಕ್ಕೆ ಬಂದ್ರೆ 2008ರಿಂದಲೂ ಕೂಡ ಕ್ಷೇತ್ರ ರಚನೆ ಆದಾಗ್ಲಿಂದಲೂ ಕೂಡ ಅದೇ ಶಾಮನೂರು ಶಿವಶಂಕರಪ್ಪನವರು ಅಲ್ಲಿ ಗೆಲ್ತಾ ಬಂದಿದ್ದಾರೆ. ಸೋಲಿಲ್ಲದ ಸರದಾರ, ನಿರಂತರವಾಗಿ ಅವರೇ ಅಧಿಕಾರವನ್ನು ಹಿಡಿದಿದ್ದಾರೆ. ಅವರು ವಿಧಿವಶರಾದ ಬಳಿಕ ಆದ್ರೂ ಕೂಡ ಅಲ್ಲಿ ಬೇರೆಯವರಿಗೆ ಗೆಲ್ಲೋದಿಕ್ಕಾಗ್ಲಿ ಅಥವಾ ಬೇರೆಯವರಲ್ಲಿ ಅಧಿಕಾರವನ್ನು ಹಿಡಿಯೋದಕ್ಕೆ ಅವಕಾಶ ಇದೆಯಾ? ಇಲ್ಲ. ಈಗ ಮತ್ತೊಮ್ಮೆ ಅವರ ಮೊಮ್ಮಗನಿಗೆ ಟಿಕೆಟ್ ಕೊಟ್ಬಿಟ್ಟಿದ್ದಾರೆ. ಸಮರ್ಥ ಶಾಮನೂರ್ಗೆ ವಯಸ್ಸಿನ 27, ಏನೋ ವಿದೇಶದಲ್ಲಿ ಓದ್ಕೊಂಡು ಬಂದ್ರಂತೆ, ಏನೋ ಉದ್ಯಮಿ ಅಂತೆ, ಯಾವುದೋ ಅವರು ಎಜುಕೇಶನ್ ಇದ್ರಲ್ಲಿ ಕೆಲಸ ಮಾಡ್ತಿದ್ರಂತೆ, ಅವರಿಗೆ ಟಿಕೆಟ್ ಅನ್ನು ಕೊಟ್ಬಿಟ್ಟಿದ್ದಾರೆ. ಅಷ್ಟು ದರಿದ್ರ ಹಿಡಿದು ಹೋಗ್ಬಿಡ್ತಾ ಈ ಕಾಂಗ್ರೆಸ್ ಪಕ್ಷಕ್ಕೆ. ಬೇರೆ ಅಭ್ಯರ್ಥಿಗಳು ಇಲ್ವಾ ಹಾಗಾದ್ರೆ? ಇಲ್ಲಿ ಈ ಕುಟುಂಬದ ಆಚೆಗೆ ಯೋಚನೆ ಮಾಡೋದೇ ಬರೋದಿಲ್ವಾ? ನಿಮಗೆ ಪ್ರಯೋಗ ಅನ್ನೋದೇ ತಲೆಯಲ್ಲಿ ಇಲ್ವಾ ಹಾಗಾದ್ರೆ? ಅಥವಾ ನಿಮಗೆ ಇನ್ನೊಂದು ಏನೋ ಹೊಸತನವನ್ನ ನೀಡಬೇಕನ್ನೋದಿಲ್ವಾ? ಹೀಗಿದ್ದಾಗ ನಿಮ್ಮ ಪಕ್ಷವನ್ನು ಯಾರಿಗೆ ಗೆಲ್ಲಿಸ್ತಾರೆ? ಅಥವಾ ನಿಮ್ಮ ಪಕ್ಷದ ಮೇಲೆ ಯಾರೇ ನಂಬಿಕೆ ಇಡ್ತಾರೆ? ಅಂದ್ರೆ ನಿಮಗೆ ಆ ಕ್ಷೇತ್ರದ ಮೇಲೆ ಇದು ಹೊಡೆತ ಬೀಳೋದಿಲ್ಲ. ಹೊಡೆತ ಬೀಳೋದೆಲ್ಲೋ ರಾಷ್ಟ್ರೀಯ ಮಟ್ಟದಲ್ಲಿ. ಕಾಂಗ್ರೆಸ್ ಪಕ್ಷದ ಆ ಕುಟುಂಬ ರಾಜಕಾರಣ ಎನ್ನುವಂತ ಹಣೆಪಟ್ಟಿ ಇದೆಯಲ್ಲ, ಅದರಿಂದ ನಿಮಗೆ ಹೊರಗಡೆ ತೆಗೆಯೋದಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋದು ರಾಷ್ಟ್ರ ಮಟ್ಟದಲ್ಲಿ ಹೊಡೆತ ನೀಡುತ್ತೆ. ನೀವು ದಾವಣಗೆರೆ ದಕ್ಷಿಣದಲ್ಲಿ ಏನೋ ಗೆಲ್ಲಬಹುದು, ಬಾಗಲಕೋಟೆಯಲ್ಲಿ ಏನೋ ಗೆಲ್ಲಬಹುದು, ಆದ್ರೆ ನೀವು ರಾಷ್ಟ್ರ ಮಟ್ಟದ ಅಂತ ಯೋಚನೆ ಮಾಡಿದಾಗ ಆ ಪಕ್ಷಕ್ಕೆ ಇದಿದೆಯಲ್ಲ, ಅದು ಇನ್ನಷ್ಟು ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ, ಇನ್ನಷ್ಟು ಪಾತಾಳ ಕುಸಿಯೋದಕ್ಕೆ ಆರಂಭ ಆಗಿಬಿಡುತ್ತೆ. ಇದು ನಿಮ್ಮ ಹಣೆ ಬರಹ. ನೋಡಿ, ಎಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ ನಾವು ಮಾತಾಡಬೇಕಾಗಿರೋ ವಿಚಾರ, ಶಾಮನೂರು ಶಿವಶಂಕರಪ್ಪನವರೇ ವಿಧಿವಶರಾದ್ರು ಬಿಟಾಕಿ. ಅವ್ರ ಮಗ SS ಮಲ್ಲಿಕಾರ್ಜುನ್ ಅವರು ರಾಜ್ಯದಲ್ಲಿ ಸಚಿವರು. ಅವರು SS ಮಲ್ಲಿಕಾರ್ಜುನ್, ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸಂಸದೆ. ಈಗ ಅವರ ಮಗ ನನ್ನ ಪ್ರಕಾರ ಗೆಲ್ಲಬಹುದು. ಗೆದ್ರೆ ಅವರು ಕೂಡ ವಿಧಾನಸಭೆಗೆ ಬರ್ತಾರೆ. ಗಂಡ ಹೆಂಡತಿ ಮಗ, ಒಬ್ರು ಅಲ್ಲಿ ಮೇಲ್ಗಡೆ ಸಂಸತ್ನಲ್ಲಿ, ಒಬ್ರು ಇಲ್ಲಿ ಸಚಿವರು, ಮತ್ತೊಬ್ರು ಇಲ್ಲಿ ವಿಧಾನಸಭೆಗೆ ಬರ್ತಾ ಇದ್ದಾರೆ. ಬರೀ ನೀವೇ ಅಧಿಕಾರವನ್ನ ಹಿಡಿದ್ರೆ, ಬರೀ ನಿಮ್ಮ ಕೈಯಲ್ಲೇ ಅಧಿಕಾರ ಹಿಡಿದ್ರೆ ಬೇರೆಯವ್ರು ಏನ್ ಮಾಡ್ಬೇಕಿಲ್ಲ ಹಾಗಾದ್ರೆ? ಜನಸಾಮಾನ್ಯರು ಹಾಗಾದ್ರೆ ಬರೀ ಓಟ್ ಹಾಕಕ್ ಮಾತ್ರ ಇರೋದಿಲ್ಲ. ಜನಸಾಮಾನ್ಯರು ಹೆಸರಿಗೆ ಇದೊಂದು ಪ್ರಜಾಪ್ರಭುತ್ವ ರಾಷ್ಟ್ರ, ನಮ್ಮ ರಾಷ್ಟ್ರದಲ್ಲಿ ನಡೆಯುವಂತ ಚುನಾವಣೆ ಯಾವ ರಾಷ್ಟ್ರದಲ್ಲೂ ಕೂಡ ನಡೆಯೋದಿಲ್ಲ ಅಂತ ಹೇಳಿ. ಇದು ಪ್ರಜಾಪ್ರಭುತ್ವ ಅಲ್ಲ, ಇದು ಸರ್ವಾಧಿಕಾರವೇ. ಒಂದೇ ಕುಟುಂಬ ಅಧಿಕಾರವನ್ನ ಹಿಡಿತಾ ಹೋಗ್ಬಿಟ್ರೆ ಅದನ್ನ ಸರ್ವಾಧಿಕಾರ ಅಂತ ಹೇಳಿ ಕರಿತೀವಿ. ನಮ್ಮಲ್ಲಿ ಒಟ್ಟಾರೆಯಾಗಿ ಇಲ್ಲಿ ಸರ್ವಾಧಿಕಾರದ ಚಿತ್ರಣ ನಮಗೆ ಸಿಗದೇ ಇರಬಹುದು. ಆದ್ರೆ ನೀವು ಪ್ರತಿ ಕ್ಷೇತ್ರ ಅಂತ ಬಂದಾಗ ನಮ್ಮಲ್ಲಿ ಇರೋದು ಕೂಡ ಸರ್ವಾಧಿಕಾರವೇ. ನಮ್ಮ ಚುನಾವಣೆಗೂ ಈ ಉತ್ತರ ಕೊರಿಯಾದ ಚುನಾವಣೆಗೂ ಯಾವ ವ್ಯತ್ಯಾಸ ಇಲ್ಲ ಅಂತ ಅನಿಸ್ತಾ ಇದೆ. ಓಕೆ, ಈಗ ಕ್ಷೇತ್ರವಾರು ವಿಚಾರಕ್ಕೆ ಬರೋಣ. ಮೊದಲಿಗೆ ದಾವಣಗೆರೆ ದಕ್ಷಿಣಕ್ಕೆ ಬರೋಣ. ಶಾಮನೂರು ಶಿವಶಂಕರಪ್ಪನವರು ಇದ್ರು, ಅವರು ವಿಧಿವಶರಾದ್ರು. ಅದಾದ ಬಳಿಕ ಕಾಂಗ್ರೆಸ್ನಲ್ಲಿ ಟಿಕೆಟ್ಗೋಸ್ಕರ ಪೈಪೋಟಿ ಇತ್ತು. ಬಿಜೆಪಿಯಲ್ಲೂ ಕೂಡ ಒಂದಷ್ಟು ಹೆಸರುಗಳು ಕೇಳಿ ಬರ್ತಾ ಇತ್ತು. ಬಿಜೆಪಿಯಲ್ಲಿ ಕೊನೆಯದಾಗಿ ಶ್ರೀನಿವಾಸ ದಾಸಕರಿಯಪ್ಪ ಅಂತ ಹೇಳಿ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವ್ರು ಯಾರು ಅಂದ್ರೆ ST ಮೋರ್ಚಾದ ಅಧ್ಯಕ್ಷರಾಗಿದ್ರು. ವಾಲ್ಮೀಕಿ ಸಮುದಾಯಕ್ಕೆ ಸೇರಿದಂತವರು, ಅಂದ್ರೆ ಪರಿಶಿಷ್ಟ ಜಾತಿ. ಅವರ ತಂದೆ ದಾಸಕರಿಯಪ್ಪ ಅಂತ ಹೇಳಿ ದಾವಣಗೆರೆ ನಗರಾಭಿವೃದ್ಧಿ ದೂಡ ಅಂತ ಏನ್ ಕರಿತೀವಿ, ಅದರ ಅಧ್ಯಕ್ಷರಾಗಿ ಕೆಲಸವನ್ನ ಮಾಡಿದಂಥವ್ರು. ಸಾಕಷ್ಟು ಒಂದಷ್ಟು ಒಳ್ಳೊಳ್ಳೆ ಕೆಲಸಗಳನ್ನೇನೋ ಮಾಡಿದ್ರಂತೆ. ಅವರು ಯಾವ ಲೆಕ್ಕಾಚಾರದಲ್ಲಿ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ, ಅಲ್ಲಿ ಕುರುಬರ ಓಟು ಕೂಡ ಇದೆ, ಪರಿಶಿಷ್ಟ ಜಾತಿಯ ಓಟು ಕೂಡ ಇದೆ, ಜೊತೆಗೆ ಲಿಂಗಾಯತ ಅಲ್ಪಸಂಖ್ಯಾತ ಅಂತ ಕಾಂಗ್ರೆಸ್ ನೆಚ್ಕೊಂಡಿದೆಯಲ್ಲ, ಅದರ ಆಚೆಗಿನ ಮತವನ್ನ ನಾವು ಒಗ್ಗೂಡಿಸಬೇಕು ಅನ್ನುವಂಥ ಪ್ರಯತ್ನದಿಂದ ಬಿಜೆಪಿಯಲ್ಲಿ ಟಿಕೆಟ್ ಅನ್ನ ಕೊಟ್ಟಿದೆ. ಇನ್ನು ಕಾಂಗ್ರೆಸ್ನ ವಿಚಾರಕ್ಕೆ ಬಂದ್ರೆ ತೀವ್ರ ಪೈಪೋಟಿ ಇತ್ತು. ಅಲ್ಪಸಂಖ್ಯಾತ ಸಮುದಾಯದವರು ಹಠ ಹಿಡಿದು ಕುಳಿತುಕೊಂಡಿದ್ರು. ಯಾಕಂದ್ರೆ ಮುಸ್ಲಿಮರ ಓಟು ಹೆಚ್ಚಿದೆ ಎನ್ನುವಂತ ಕಾರಣಕ್ಕಾಗಿ. ಅಲ್ಲಿ ಒಬ್ರು ಅಬ್ದುಲ್ ಜಬ್ಬಾರ್ ಅಂತ ಹೇಳಿ MLC, ಅವರು ಕೂಡ ಒತ್ತಡ ಹೇರ್ತಾ ಇದ್ರು ಟಿಕೆಟ್ ಬೇಕು ಅಂತ ಹೇಳಿ. ಮತ್ತೊಬ್ರು ಸಾದಿಕ್ ಪೈಲ್ವಾನ್ ಅಂತ ಹೇಳಿ ಅವರು ಕೂಡ ಟಿಕೆಟ್ ಬೇಕು ಅಂತ ಕೇಳ್ತಾ ಇದ್ರು. ಅವ್ರು ಈಗಾಗಲೇ ನಾಮಪತ್ರವನ್ನು ಕೂಡ ಸಲ್ಲಿಕೆ ಮಾಡಿ ಆಗಿದೆ. ನನ್ನ ಪ್ರಕಾರ ಅವ್ರು ವಾಪಸ್ ತೆಗೆದುಕೊಳ್ತಾರೆ ಅಂತ ಅನ್ಸುತ್ತೆ. ಸಮರ್ಥ ಶಾಮನೂರು ಅವರು ಕೂಡ ಮೊದಲೇ ನಾಮಪತ್ರವನ್ನ ಸಲ್ಲಿಕೆ ಮಾಡಿ ಆಗಿತ್ತು. ಅಂತಿಮವಾಗಿ ಆ ಜಟಾಪಟಿ ಹೇಗಿತ್ತು ಅಂದ್ರೆ, ಜಮೀರ್ ಅಹಮದ್ ಅಂತೂ ರಾಜೀನಾಮೆಯ ಬೆದರಿಕೆಯನ್ನು ಹಾಕಿಬಿಟ್ಟಿದ್ರು. ನಮ್ಮ ಸಮುದಾಯದವರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಆದ್ರೆ ನಾನು ಸಚಿವ ಸ್ಥಾನದಲ್ಲಿ ಇದ್ದು ಏನು ಪ್ರಯೋಜನ ಎನ್ನುವಂತ ರೀತಿಯಲ್ಲಿ. ಜೊತೆಗೆ NA ಹ್ಯಾರಿಸ್, ರಿಜ್ವಾನ್ ಅರ್ಷದ್, ಹೀಗೆ ಮುಸ್ಲಿಂ ಮುಖಂಡರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಪಟ್ಟು ಹಿಡಿದು ಕುತ್ಕೊಂಡಿದ್ರು ಮುಸ್ಲಿಂ ಸಮುದಾಯದವರಿಗೆ ಟಿಕೆಟ್ ಬೇಕು ಅಂತ ಹೇಳಿ. ಇತ್ತ ಶಾಮನೂರು ಮೊಮ್ಮಗನ ಪರವಾಗಿ ಈಶ್ವರ್ ಖಂಡ್ರೆ, DK ಶಿವಕುಮಾರ್ ಇವರೆಲ್ಲರೂ ಕೂಡ ಬ್ಯಾಟಿಂಗ್ ಮಾಡ್ತಾ ಇದ್ರು. ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ಅಳೆದೂ ತೂಗಿ ಇದೀಗ ಸಮರ್ಥ ಶಾಮನೂರ್ಗೆ ಅವಕಾಶವನ್ನ ಮಾಡಿಕೊಟ್ಟಿದೆ. ನೋಡೋಣ ಚುನಾವಣೆ ಫಲಿತಾಂಶ ಏನು ಬೇಕಾದ್ರೂ ಆಗಬಹುದು. ಮುಸ್ಲಿಂ ಮತಗಳು ನನ್ನ ಪ್ರಕಾರ ಈಗೇನೋ ಒಂದು ಹಾಗೆ ಹೀಗೆ ಅನ್ನೋ ರೀತಿಯಲ್ಲಿದೆ, ಅವರನ್ನ ಮನವೊಲಿಸಬಹುದು ಅಂತ ಅನ್ಸುತ್ತೆ ಕಾಂಗ್ರೆಸ್. ಆದ್ರೆ SS ಮಲ್ಲಿಕಾರ್ಜುನ್ ಜಮೀರ್ ಅಹಮದ್ಗೆ ನಿನ್ಗೇನಿಲ್ಲ ಕೆಲಸ, ನೀನ್ ಯಾಕಿಲ್ಲ ಬರ್ತೀಯ ಅಂತ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ರು. ಅದೇನಾದ್ರೂ ಇಂಪ್ಯಾಕ್ಟ್ ಆಗುತ್ತೋ ಗೊತ್ತಿಲ್ಲ. ನಮ್ಮ ಸಮುದಾಯದ ಸಚಿವರೊಬ್ಬರಿಗೆ SS ಮಲ್ಲಿಕಾರ್ಜುನ್ ಆ ರೀತಿಯಾಗಿ ಮಾತನಾಡಿದ್ರು ಅಂತ ಜನ ಅದನ್ನ ಮನಸ್ಸಿಗೆ ಹಚ್ಕೊಳ್ತಾರಾ ಇಲ್ವಾ ಗೊತ್ತಿಲ್ಲ.
ಯಾಕಂದ್ರೆ ನಮ್ಮ ಜನಕ್ಕೊಂದು ರೀತಿಯಲ್ಲಿ ಮಂಕು ಬಡಿದು ಬಿಟ್ಟಿದೆ. ನಮ್ಮ ಜನ ಬದಲಾಗೋದಕ್ಕೆ ಸಾಧ್ಯವೇ ಇಲ್ಲ ಬಿಡಿ. ಹೀಗಾಗಿ ಹೇಳಕ್ಕಾಗಲ್ಲ ಅಲ್ಲಿ ಏನ್ ಆಗುತ್ತೆ ಎನ್ನುವ ರೀತಿಯಲ್ಲಿ. ನನಗೇನೋ ಮುಸ್ಲಿಂ ಮತ ತೀರಾ ಡಿವೈಡ್ ಆಗ್ಬಿಡುತ್ತೆ, ಆ ಕಡೆ ಹೋಗ್ಬಿಡುತ್ತೆ ಅಂತ ನಂಗೆ ಅನ್ಸಲ್ಲ. ಯಾಕಂದ್ರೆ ಕಳೆದ ಬಾರಿಯ ಚುನಾವಣೆಯಲ್ಲೂ ಕೂಡ SDPI ನಿಂದ ಮುಸ್ಲಿಂ ಕ್ಯಾಂಡಿಡೇಟ್ ಇದ್ರು, ಹಾಗೆ ಪಕ್ಷೇತರಾಗಿಯೂ ಕೂಡ ಸ್ಪರ್ಧೆಯನ್ನ ಮಾಡಿದ್ರು. ಏನು ಭಾರಿ ವ್ಯತ್ಯಾಸ ಅಂತದ್ದೇನು ಕೂಡ ಕಂಡು ಬಂದಿಲ್ಲ. ಹೀಗಾಗಿ ಈ ಬಾರಿಯೂ ಕೂಡ ಇಷ್ಟೆಲ್ಲ ಆದ್ರೂ ಕೂಡ ಮುಸ್ಲಿಮರು ದೂರ ಸರಿತಾರೆ ಅಂತ ಅನ್ಸಲ್ಲ. ಅವ್ರು ಬಿಜೆಪಿ ಕಡೆ ಅಂತೂ ಹೋಗಲ್ಲ, ಕಾಂಗ್ರೆಸ್ ಅನ್ನು ಬಿಟ್ಟು ಹೋಗ್ತಾರೆ ಅಂತ ಅನ್ಸಲ್ಲ. ಯಾಕಂದ್ರೆ ಇವರಿವರ ಕಿತ್ತಾಟ ಆದ್ರೆ ಬಿಜೆಪಿ ಅವರು ಗೆದ್ದು ಬಿಡ್ತಾರೆ ಅಂತ ಹೇಳಿ ಅದನ್ನು ಕೂಡ ಯೋಚನೆ ಮಾಡುವಂತ ಸಾಧ್ಯತೆ ಇದೆ ಮುಸ್ಲಿಂ ಮುಖಂಡರು. ಹೀಗಾಗಿ ಅಂಥದ್ದೇನೂ ಆಗಲ್ಲ ಅಂತ ಅನ್ಸುತ್ತೆ. ಓಕೆ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ಜಾತಿ ಲೆಕ್ಕಾಚಾರವನ್ನು ಗಮನಿಸೋದಾದ್ರೆ ಲಿಂಗಾಯತರು 37,000 ಜನ ಇದ್ದಾರೆ 2,20,000ದಲ್ಲಿ. ST 31,000 ಇದ್ದಾರೆ, SC 29,000, ಮುಸ್ಲಿಮರು 64,000, ಅವರೇ ಅತಿ ಹೆಚ್ಚು. ಕುರುಬರು ಒಂದು 16,000 ಇದ್ದಾರೆ, ಮರಾಠರು ಒಂದು 14 ಇದ್ದಾರೆ, ಉಪ್ಪಾರ 8,000 ಇದ್ದಾರೆ, ಇತರರು ಒಂದು 23,000 ಇದ್ದಾರೆ. ಇದು ದಾವಣಗೆರೆಗೆ ಸಂಬಂಧಪಟ್ಟ ಹಾಗೆ. ನೋಡೋಣ ಮುಂದೆ ಏನೇನಾಗುತ್ತೆ ಅಂತ ಹೇಳಿ. ಇನ್ನು ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಏಪ್ರಿಲ್ 9ರವರೆಗೂ ಕೂಡ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ಇದ್ದೇ ಇರುತ್ತೆ. ಈಗ ಬಾಗಲಕೋಟೆ ಕಡೆಗೆ ಬರೋಣ. ಬಾಗಲಕೋಟೆ HY ಮೇಟಿ ಮಕ್ಕಳು ಭಾರಿ ಪೈಪೋಟಿ ಇತ್ತು. ಬಾಯಕ್ಕ ಅಂತ ಒಬ್ರು, ಮಾದೇವಿ ಅಂತ ಒಬ್ರು, ಮತ್ತೊಬ್ರು ಉಮೇಶ್ ಅಂತ ಟಿಕೆಟ್ ಸಿಗ್ತಲ್ಲ ಅವರು. ಹೀಗೆ ವಿಪರೀತ ಅಂದ್ರೆ ವಿಪರೀತ ಪೈಪೋಟಿ ಇತ್ತು. ಅದರಲ್ಲಿ ಮಾದೇವಿ ಅನ್ನುವಂಥವ್ರಂತೂ ನಾನು ಟಿಕೆಟ್ ಬೇಕು ಅಂತ ಪಟ್ಟು ಹಿಡಿದು ಕೂತ್ಕೊಂಡಿದ್ರು. ಒಂದು ರೀತಿಯಲ್ಲಿ ಬಂಡಾಯ ಹೇಳುವಂತ ಲಕ್ಷಣಗಳು ಕಾಣಿಸ್ತಾ ಇತ್ತು. ಕೊನೆಯದಾಗಿ ಅಳದು ತೂಗಿ ಆ ಕುಟುಂಬದವರೆಲ್ಲರನ್ನೂ ಕೂಡ ಒಗ್ಗಟ್ಟು ಮಾಡಿ ಕೊನೆಗೆ ಉಮೇಶ್ ಮೇಟಿ ಕಿರಿಯ ಪುತ್ರನಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ರಾಜಕೀಯ ಅನುಭವ, ತಂದೆ ಜೊತೆ ಓಡಾಡಿದಂಥ ಅನುಭವ, ಇನ್ನು ಅದರ ಆಚೆಗೆ ಏನು ಅನುಭವ ಇದೆಯೋ ಗೊತ್ತಿಲ್ಲ. ನನಗೆ ಬಹಳ ಅನುಭವ ಇದೆ ಅಂತ ಅವರಂತೂ ಹೇಳ್ಕೊಳ್ತಿದ್ದಾರೆ. ಅವರ ಆಪೋಸಿಟ್ ಬಿಜೆಪಿಯಿಂದ ಯಾರು ಅಂದ್ರೆ ವೀರಣ್ಣ ಚರಂತಿಮಠ, ಹಿಂದೆ 2 ಬಾರಿ ಶಾಸಕರಾಗಿದ್ದಂಥವರು. HY ಮೇಟಿ ಹಾಗೆ ಅವ್ರ ನಡುವೆ ನಿರಂತರವಾಗಿ ಪೈಪೋಟಿ ನಡೀತಾ ಇತ್ತು. ಕೆಲವು ಮತಗಳ ಅಂತರದಲ್ಲಿ ಒಮ್ಮೆ ಅವರು ಒಮ್ಮೆ ಇವರು ಎನ್ನುವ ರೀತಿಯಲ್ಲಿ ಗೆಲ್ತಾ ಇದ್ರು. ಅಲ್ಲಾರೆ ಒಟ್ಟಾರೆ ಬಿಜೆಪಿಯು ಕೂಡ ಸ್ಟ್ರಾಂಗ್ ಇದೆ. ಲಿಂಗಾಯತ ಸಮುದಾಯ ಅತಿ ಹೆಚ್ಚು ಎನ್ನುವಂಥ ರೀತಿಯಲ್ಲಿದೆ. ಜಾತಿ ಲೆಕ್ಕಾಚಾರ ನೋಡಿದ್ರೆ ಲಿಂಗಾಯತರು 80,000 ಇದ್ದಾರೆ, ಕುರುಬರು 40,000 ಇದ್ದಾರೆ. ಉಮೇಶ್ ಮೇಟಿ ಕುರುಬರು, ವೀರಣ್ಣ ಚರಂತಿಮಠ ಲಿಂಗಾಯತರು. ಇನ್ನು ಮುಸ್ಲಿಮರು ಒಂದು 32,000, SC ಒಂದು 28,000, ST ಒಂದು 18,000. ನೋಡೋಣ ಅಲ್ಲೂ ಏನಾಗುತ್ತೆ ಎನ್ನುವಂಥ ರೀತಿಯಲ್ಲಿ. ಒಟ್ಟಾರೆಗೆ ಟಿಕೆಟ್ ಕಗ್ಗಂಟು ಅಂತಿದ್ವಲ್ಲ, ಅದು ಬಗೆಹರಿದ ರೀತಿಯಲ್ಲಾಗಿದೆ. ಬಂಧುಗಳ ಒಟ್ಟಾರೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.